ಯಾಕೆ ಹಚ್ಕೋಬೇಕಂತ ನೀವು ನನಗೆ ಕೇಳಬೇಕು. ನೀವು ಕುಂಕುಮ ಯಾಕೆ ಹಚ್ಕೋಬೇಕ್ರಿ? ಹಿಂದಿಡ್ಕೊಂಡು ಹಚ್ಕೋತ ಬಂದಾರಲ್ಲ ಹನಿ ಮೇಲೆ ಕುಂಕುಮ. ಅಲ್ಲಿ ಎಲ್ಲಿ ಹಚ್ತಾರ ಅವರು? ಭೂಮೃದ್ಯ ಅಂತ ಕರೀತಾರೆ ನೋಡ್ರಿ. ನೀವು ಕಣ್ಣು ಮುಚ್ಚರ ನಿಮ್ಮ ದೃಷ್ಟಿ ಅಲ್ಲೇ ಹೋಗ್ತದಲ್ಲೇವ? ಹನಿ ಮೇಲೆ ಕುಂಕುಮವನ್ನ ಯಾಕೆ ಹಚ್ಕೊಳ್ಬೇಕು ಅಂದ್ರೆ ತಾಯಿ, ಆ ಕುಂಕುಮ ಹೆಂಗ್ ಹುಟ್ಟೈತಿ ಅನ್ನೋದು ನಿಮಗೆ ಮೊದಲು ಗೊತ್ತಾಗ್ಬೇಕು. ಹೌದಲ್ಲ? ಕುಂಕುಮ ಹೆಂಗ್ ಹುಟ್ಟಿತಿದ್ವು? ನೀವು ದೇವಿ ಪಾರಾಯಣವನ್ನು ತೆಗೆದು ನೋಡ್ಬೇಕು. ಆ ದೇವಿ ಪಾರಾಯಣದೊಳಗೆ ದೇವಿ ಇದ್ದಕ್ಕೆ ಶುಂಭ ನಿಶುಂಭ ರಕ್ತ ಬೀಜಾಸುರನನ್ನು ಸಂಹಾರ ಮಾಡ್ತಾಳ. ಯಾವಾಗ ಸಂಹಾರ ಮಾಡ್ತಾಳಲ್ಲ, ಸಂಹಾರ ಮಾಡಿರ್ತಕ್ಕಂಥ ಕಾಲದೊಳಗೆ ಆ ರಕ್ತ ಬೀಜಾಸುರನ ರಕ್ತ ಅಂದ್ರೆ ಒಂದು ಹನಿ ರಕ್ತ ಭೂಮಿ ತಲೆ ಮೇಲೆ ಬಿದ್ರೆ ಅವನಂತ ರಕ್ತ ಬೀಜಾಸುರರು ಹುಟ್ಟಿ ಬರ್ತಿದ್ರಂತ. ದೇವಿ ಏನಂತ ವಿಚಾರ ಮಾಡ್ತಾಳು ಅಂತಂದ್ರೆ, ಇವನ ರಕ್ತ ನೆಲಕ್ಕೆ ಬಿದ್ದರೆ ಇವನು ಹುಟ್ಟಿ ಬರಬೇಕಲ್ಲ, ಇವನ ರಕ್ತ ನನ್ನ ಬಾಯಿ ಒಳಗೆ ಬೀಳಲಿ ಅಂತೇಳಿ ದೇವಿ ಇದ್ದಕ್ಕೆ ಆಕಾಶಕ್ಕೂ ಭೂಮಿಗೆ ಏಕಾಗಿ ತನ್ನ ಬಾಯನ್ನು ತೆಗೆದಿರ್ತಕ್ಕಂಥ ಕಾಲದೊಳಗೆ ಸಪ್ತ ಮಾತೃಕೆಯರೆಲ್ಲ ಕೈ ಒಳಗೆ ಆಯುಧವನ್ನು ತೆಗೆದುಕೊಂಡು ಅವನನ್ನು ಜಜ್ಜಿ ಎಲ್ಲಿ ಹೋಗಿದ್ರು ಅಂತಂದ್ರೆ ದೇವಿ ಬಾಯಾಗ ಹೋಗಿದ್ರಂತ ನೋಡ್ರಿ. ದೇವಿ ಬಾಯಾಗ ಹೋಗದಾಗ ದೇವಿ ಇದ್ದಕ್ಕೆ ಅವ್ರ ನುಂಗಿ ನೀರು ಕುಡಿದಾಗ ಒಂದು ಹನಿ ಏನಾಯ್ತು ಅಂದ್ರೆ ರಕ್ತ ಬಂದು ಹನಿ ಮೇಲೆ ಹೈತಂತ ದೇವಿಗೆ. ಯಾವಾಗ ದೇವಿಗೆ ಹನಿ ಮೇಲೆ ರಕ್ತ ಬಂದು ಹೈತಲ್ಲ, ದುಷ್ಟ ರಾಕ್ಷಸರನ್ನ ಸಂಹಾರ ಮಾಡಿರ್ತಕ್ಕಂಥ ಜಗನ್ಮಾತೆ ಆ ಜ್ಞಾನಗಂಗಾ ದೇವಿಯ ದ್ಯಾಮಗಂಗಾ ದೇವಿಯ ಪವಿತ್ರವಾಗಿರುವ ಹನಿ ಮೇಲೆ ಬಂದು ಏನು ಕುಂಕುಮ ಹತ್ತಲ್ಲೇವ ಹತ್ತಿರುವ ಕಾಲದೊಳಗೆ ಅದೇ ಏನಾಯ್ತು ಅಂತ ರಕ್ತವೇ ಮುಂದೆ ಹೋಗಿ ಕೆಂಪು ಕುಂಕುಮ ಆತ ಅನ್ನತಕ್ಕಂಥನ್ನ ತಿಳ್ಕೊಳ್ಬೇಕು. ಕುಂಕುಮ ಆತ್ ನೋಡಿ, ದಿಗ್ವಿಜಯದ ಸಂಕೇತ. ಆದ್ರೆ ಇವತ್ತು ಹೆಣ್ಮಕ್ಳು ಕುಂಕುಮ ಹಚ್ಕೋತೀರಿ ಏನ್ರಿ? ಅವ್ವ ಟಿಕ್ಳ ಟಿಕ್ ಟಿಕ್ ಟಿಕ್ಳ ಹೆಸರು ಎರಡು ಚಂದ ನೋಡಿ ತಂಗಿ. ಏನೈತಿದ್ರ ಹೆಸರು? ಟಿಕ್ ಟಿಕ್. ಗಡಿಯಾಳದಾಗ ಏನತ್ತದು? ಟಿಕ್ ಟಿಕ್ ಟಿಕ್. ನಿಮ್ಮ ಹನಿ ಮ್ಯಾಗಿದ್ದು ಟಿಕ್ಳ, ನಿಮ್ಮ ಹೇಗೇನು ಹನಿ ಮ್ಯಾನಿದ್ದು ತಿಕ್ಳ. ಅದು ಟಿಕ್ಳ ಹೆಂಗಿರುತ್ತೆ ಗೊತ್ತೇನದು? ಅದು ಒಂದು ದಿವಸ ಮುಗಿತಾರೆ, ಅದರ ಆಯಸ್ ಮುಗಿತು. ಅದರ ಕುಂಕುಮ ಹಚ್ಕೊಳ್ರಿ ನೀವು, ಮರುದಿವಸ ಅದರ ಹನಿ ಮೇಲೆ ಗುರುತಿರ್ತದೆ. ಯಾಕ? ಒಂದು ಮಾತು ನೆನಪಿಟ್ಕೊಳ್ಬೇಕವ, ಇವತ್ತು ಹನಿ ಮೇಲೆ ನಾವು ಯಾಕೆ ಕುಂಕುಮ ಹಚ್ಕೊಳ್ತೀವಿ ಅಂತಂದ್ರೆ, ನಮ್ಮ ಗಂಡ ಅದು ಎಲ್ಲೇ ಇರಲಿ, ಯಾವ ಊರಾಗರ ಇರಲಿ, ಯಾವ ಕ್ಷೇತ್ರದೊಳಗೆ ಇರಲಿ, ನನ್ನ ಗಂಡನ ಆಯಸ್ಸು ಹೆಚ್ಚಾಗಬೇಕಂತ ತಿಳ್ಕೊಂಡು ಹೆಣ್ಣಿದ್ದಕ್ಕೆ ಹನಿ ಮೇಲೆ ಕುಂಕುಮ ಹಚ್ಕೋತಾಳೆ ಅನ್ನತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಗಂಡನ ಆಯಸ್ಸಿರಿದು. ನಾವೇನು ಮಾಡಕತ್ತೀವಿ? ಗಂಡನ ಆಯಸ್ಸಿದ್ದದನ್ನ ಏನು ಮಾಡಕತ್ತೀವವ? ಅದು ಹಾದಿ ಮೇಲೇ ಹೋಗ್ಲಿ, ಎಲ್ಲರೇ ಹೋಗ್ಲಿ ಅಂತ ಅನ್ಕೊಂಡ್ಬಿಟ್ಟಿವಿ ನಾವು. ಅವು ಪಟಕ್ಕನ ಬೆವರು ಬಿಡ್ತಾರೆ, ಕೆಳಗೆ ಉದುರಿ ಹೋಗೇ ಬಿಡ್ತಾವೆ, ಗಾಲಿ ಉದಿರಿದಂಗೆ ಪುಳು 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 ಪುಳು. ಒಂದು ಮಾತು ನೆನಪಿಟ್ಟುಕೊಳ್ಬೇಕು ನೀವು, ಹಣ್ಣಿ ಮೇಲೆ ಹೆಂಗೆ ಕುಂಕುಮ ಹಚ್ಕೋಬೇಕು ಅಂದ್ರೆ, ಹಿಂದಿನ ಕಾಲದ ಹೆಣ್ಮಕ್ಳು ಬಹಳ ಸುಂದರವಾಗಿ ಕುಂಕುಮ ಹಚ್ತಿದ್ರು. ಅವರು ಹೆಂಗೆ ಕುಂಕುಮ ಹಚ್ತಿದ್ರಿ? ಆ ಹುಡುಗರು ಜೇನು ಬಿಡಿಸ್ಬೇಕ್ರಿ. ಜೇನ ಬಿಡಿಸೋದು ಗೊತ್ತಾ ನಿಮ್ಗೆ? ಜೇನ ಬಿಡಿಸಿದ ನಂತರ ನಿಮ್ಗಲ್ಲಿ ಪದ್ಧತಿ ಇರ್ತದ. ಅವು ಬಾಯಾಗ ತಿಂದ ನಂತರ ಮ್ಯಾನ ತೊಂದು ಬರುತ್ತೆ. ಮ್ಯಾನ ತಿರ್ಲೇವ ಅದಕ್ಕೆ? ಆ ಮ್ಯಾನ ತೊಂದು ಬಂದ ನಂತರ ಆ ಮ್ಯಾನ ಇದ್ದಕ್ಕೆ ಹೆಣ್ಮಗಳು ಒಂದು ಡೆಬ್ಬಿ ಒಳಗೆ ಇಟ್ಕೊಂಡು ಏನು ಮಾಡಕ್ಕಿ ಅಂತಂದ್ರೆ, ಅದನ್ನು ಇಟ್ಟುಕೊಂಡು ಹನಿ ತುಂಬ ಅಡಾಗಲ ಮೊದಲು ಮ್ಯಾನ ಹಚ್ಚಕ್ಕೆ. ಮ್ಯಾನ ಹಚ್ಚಿದ ನಂತರ ಅದನ್ನು ಕುಂಕುಮ ಹಚ್ಚಕ್ಕೆ ನೋಡ್ರಿ. ಕುಂಕುಮ ಹಚ್ಚಿ ಹೆಂಗೆ ಹಚ್ಚಕ್ಕೆ ಗೊತ್ತೇನೆ? ಟ್ಯೂ ನೋಡ್ರಿ, ಅದನ್ನು ಟ್ಯೂ ಟ್ಯೂ ಟಿಂಕ್ ಹಿಂಗೆ ಹಚ್ಚಕ್ಕೆ. ಹೆಂಗೆ ಹಚ್ಚಕ್ಕೆ? ಹೆಂಗೆ ತಿರುವಕ್ಕೆ, ಅದನ್ನು ಗಾಲಿ ತಿರುವಿದಂಗೆ. ಅದರಿಂದ ಒಂದು ಶಾಸ್ತ್ರ ಅದ. ಎಂಥ ಶಾಸ್ತ್ರ ಅದ ಅಂತಂದ್ರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹೆಣ್ಣು ಹಣೆ ಮೇಲೆ ಕುಂಕುಮ ಹಚ್ಚುವ ಕಾಲಕ್ಕೆ ಎಂತಹ ಅದ್ಭುತವಾಗಿರುವ ಸಂದೇಶವನ್ನು ಕೊಡ್ತಿದ್ಲು ಅಂತಂದ್ರೆ, ಕುಂಕುಮಕ್ಕೆ ಹೇಳಕ್ಕೆ ಅಂತ ಏನಂತ ಹೇಳಕ್ಕಿ? ಇದು ನನ್ನ ಗಂಡ. ಏನೇವ? ಇದು ನನ್ನ ಗಂಡ. ಇದು ಎಲ್ಲರೇ ಹೋಗಲಿ, ಇದು ಏನಾರ ತಿನ್ನಲಿ, ಇದು ಬಿಜಾಪುರಕರೆ ಹೋಗಲಿ, ಇದು ಬಾಗೇವಾಡಿಗರೆ ಹೋಗಲಿ, ಇದು ಬಾಗೇವಾಡಿ ಬಸ್ ಸ್ಟ್ಯಾಂಡ್ದಾಗರೆ ಕುಂಡ್ರಲಿ, ಯವ್ವ ಇದು ಎಲ್ಲರೇ ತಿನ್ನಲಿ, ಸಂಜೆಕ್ಕೆ ಬಂದು ಮನೆಗೆ ಮುಟ್ಲಿವ ಟಿಂಕ್ ಮಾಡಕ್ಕಿದ್ದ. ಅದು ಸಂಜೆಕ್ಕೆ ಮನೆಗೆ ಬರಬೇಕಾದ ನೋಡ್ರಿ. ಎಟ್ಟಿದ್ದಕ್ಕೆ ಗಟ್ಟಿ ಭಕ್ತಿ ಹೆಣ್ಣು ಮಕ್ಕಳು. ಅದಕ್ಕಾಗಿ ಆದ್ರೆ ಇವತ್ತಿ ನೋಡ್ಬೇಕು ತಾಯಿ, ಕುಂಕುಮ ಹೋಗ್ಯದ. ಕುಂಕುಮ ಸೌಭಾಗ್ಯವತಿ ಹೋಗ್ಯಾಳ ಇವತ್ತು. ಮಿಸ್ಟರ್ ಅಂಡ್ ಮಿಸ್ಟರ್ಸ್ ರಾಮಚಾರಿ ಬಂದಾರ. ಯವ್ವ ಕುಂಕುಮ ಹೋಗೈತಿ ಇವತ್ತು. ಕುಂಕುಮ ಹೋಗ್ಯದ, ಕಾಲುಂಗುರು ಹೋಗ್ಯದ, ಕೊರಳಾಗಿರೋ ತಾಳಿಗಳು ಹೋಗ್ಯಾವ, ಕೈಯಾಗಿನ ಬಳಿಗಳು ಹೊಂಟಾವ. ಅದಕ್ಕಾಗಿ ಅವರು ಬಹಳ ಸುಂದರವಾಗಿ ಹಾಡ್ತಾರ. ಕೇಳ್ರಲ್ಲ, ಕುಂಕುಮ ಸೌಭಾಗ್ಯ. ಕುಂಕುಮಕ್ಕಿರ್ತಕ್ಕಂಥ ತಾಕತ್ ಎಂತಹದ್ದು ಅಂತ ಹೇಳಿ ತಾಯಿ, ಇವತ್ತು ಬಹಳಷ್ಟು ಜನ ಹೆಣ್ಮಕ್ಳು ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಗಂಡನ ಜೊತೆ ಜಗಳ ತೆಗೆದು ನೋಡ್ರಿ, ಅನ್ಯೋನ್ಯವಾಗಿರಬೇಕಾಗಿರೋ ಸಂಸಾರದೊಳಗೆ ತಮ್ಮ ಸಂಸಾರದಾಗ ತಾವ ಹುಳಿ ಹಿಡ್ಕೊಂಡು ನೋಡ್ರಿ ಎಟ್ ಜೀವನ ಕೆಟ್ಟ ಹೊಂಟತಿ ಅಂತಂದ್ರೆ